ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿಗಳಾದ ಡಾಕ್ಟರ್ ರವಿರಾಜ್ ಎಮ್ಮಿ ಅವರು ಕಾರಣಾಂತರವಾಗಿ ಆಗಮಿಸಕ್ಕೆ ಆಗಲಿಲ್ಲದ ಕಾರಣದಿಂದ ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಡಾಕ್ಟರ್ ಪುಷ್ಪಲತಾ ಅವರೇ, ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕನ್ನಡ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕರಿಬಸಪ್ಪನವರೇ, ನಮ್ಮ ಶಾಲಾ ಮತ್ತು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀಯುತ ಮಣಿಕಂಠನವರೇ, ಉಪನ್ಯಾಸಕರೇ, ಶಿಕ್ಷಕರೇ, ಪೋಷಕರೇ, ಮುದ್ದು ಮಕ್ಕಳೇ, ಮಾಧ್ಯಮ ಮಿತ್ರರೇ, ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು, ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ, ಹಾಗೆ ವಿಜ್ಞಾನ ವಸ್ತು ಕಲಾ ಪ್ರದರ್ಶನಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು, ಶುಭಾಗಮನ ಹೇಳುತ್ತಾ, ಡಾಕ್ಟರ್ ಪುಷ್ಪಲತಾ ಅವರು ಹೇಳಿದರು ನಮ್ಮ ಜೊತೆಗೆ ಎಲ್ಲ ವಿಷಯಗಳನ್ನ ಹಂಚ್ಕೊಂಡ್ರು. 2-3 ಕಥೆಗಳ ಮೂಲಕ ತಮಗೆ ಸ್ಫೂರ್ತಿಯನ್ನ ತುಂಬಿಸಿದ್ರು. ಹಾಗೆ ನಮ್ಮ ಕರಿಬಸಪ್ಪನವರು, ಡಾಕ್ಟರ್ ಕರಿಬಸಪ್ಪನವರು ಕೂಡ ಕನ್ನಡದ ಬಗ್ಗೆ ಹೇಗೆ ಸರಳವಾಗಿ ನಾವು ಹೇಗೆ ಮಾತಾಡಬೇಕು, ಎಲ್ಲ ಭಾಷೆಗಳ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ಅದಕ್ಕೆ ತಿಳ್ಕೊಳ್ಳಿಕ್ಕೆ ಮೂಲ ಕಾರಣ ಏನು? ನಮ್ಮ ಕನ್ನಡ ಭಾಷೆಯನ್ನ ನಾವು ತಿಳ್ಕೊಂಡಿರ್ಬೇಕು, ನಮಗೆ ಮಾತಾಡಲಿಕ್ಕೆ ಸರಳವಾಗಿ ಬರಬೇಕು, ಅದರಲ್ಲಿ ಜ್ಞಾನ ಬೆಳೆಸ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ತಮಗೆ ಎಲ್ಲದನ್ನು ಒಳ್ಳೆ ರೀತಿಯಾಗಿ ಸರಳವಾಗಿ ನಮಗೆ ಬುದ್ಧಿವಂತಿಕೆ ಮತ್ತೆ ಸಾಮರ್ಥ್ಯ ಇಬ್ರು ಬಂದಿದ್ದಾರೆ ನಮ್ಮ ವೇದಿಕೆಗೆ ಹೇಳ್ಬೇಕಂತಂದ್ರೆ. ಸೊ ಬುದ್ಧಿವಂತಿಕೆ ಸಾಮರ್ಥ್ಯ, ಇವತ್ತು ಬುದ್ಧಿವಂತಿಕೆ ಮಾತ್ರ ಇದ್ರೆ ಸಾಲಲ್ಲ ಮಕ್ಕಳೇ, ನಾನು ಏಕೆಂದ್ರೆ ಸಾಮರ್ಥ್ಯದ ಜೊತೆಗೆ ಬೇಕು. ಬರೀ ಬುದ್ಧಿವಂತಿಕೆ ಅಂದ್ರೆ ಏನು? ಬರೀ ನೀವು ಇವತ್ತು ಪಾಠಶಾಲೆಗಳಲ್ಲಿ ಏನು ಓದ್ತಾ ಇರ್ತೀರಲ್ಲ, ಸೊ ಗುರುಗಳು ಏನು ಹೇಳ್ಕೊಡ್ತಾ ಇರ್ತಾರೆ ಅದನ್ನ ಪ್ರಾಧ್ಯಾಪಕರ ಅವರೆಲ್ಲ ಹೇಳ್ಕೊಡೋದನ್ನ ನೀವು ತಿಳ್ಕೊಳ್ಳೋದೇ ಬುದ್ಧಿವಂತಿಕೆ. ಪಾಠಗಳನ್ನ ಏನು ಅವರು ಪಾಠಗಳು ಮಾಡ್ತಾರೆ ಅದನ್ನ ಓದ್ತೀರಾ, ನೀವು ಕಲಿತೀರಾ, ಮತ್ತೆ ಪರೀಕ್ಷೆ ಬರೀತೀರಾ. ಸೊ ಅದರಲ್ಲಿ ನಿಮ್ಮ ಅಂಕೆಗಳನ್ನ ಗಳಿಸೋದಾಗಿರ್ಬೋದು, ಅದು ಬುದ್ಧಿವಂತಿಕೆ. ಸಾಮರ್ಥ್ಯ ಅಂತ ಅನ್ನೋದು ನೀವು ಎಲ್ಲಿ ಯಾವಾಗ ಯಾವ ರೀತಿಯಾಗಿ ನೀವು ನಡ್ಕೊಳ್ತೀರಾ, ಅದು ಮುಖ್ಯವಾದ ವಿಷಯಗಳು. ಅದಕ್ಕೆ ಒಂದು ಉದಾಹರಣೆ ನಾನು ಕೊಡ್ತೀನಿ. ಏನಂತಂದ್ರೆ ವಿಜ್ಞಾನಿಯಾದ ಐನ್ಸ್ಟೈನ್ ಏನಿದಾರಲ್ಲ, ಸೊ ಅವರು ಹೀಗೆ ತರಬೇತಿ ಶಿಬಿರಗಳಿಗೆ ಹೋಗ್ತಾ ಇರ್ತಾರೆ, ವಿಶ್ವವಿದ್ಯಾನಿಲಯಕ್ಕೆ ಹೋಗ್ತಾ ಇರ್ತಾರೆ. ಎಲ್ಲರೂ ಕರೀತಾ ಇರ್ಬೇಕಾದ್ರೆ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಅವರು ಈ 4 ಚಕ್ರ ವಾಹನದಲ್ಲಿ ಚಕ್ರ ವಾಹನ ಚಲಿಸುವ ವ್ಯಕ್ತಿ ಇದಾರಲ್ಲ, ಅವ್ರು ಏನ್ ಹೇಳ್ತಾರೆ, ಮಾತಾಡ್ತಾ ಇಬ್ರು ಹೋಗ್ತಾ ಇರ್ಬೇಕಾದ್ರೆ, ತಾವು ಯಾವಾಗ್ಲೂ ನೀವು ಮಾಡ್ತಾನೆ ಬರ್ತಾ ಇದ್ದೀರಾ ತರಬೇತಿ ಶಿಬಿರ, ನಾನು ಹಲವಾರು ತರಬೇತಿ ಶಿಬಿರಗಳನ್ನ ನಾನು ಬಂದಿದ್ದೀನಿ, ನಿಮ್ ಜೊತೆಗೆ ಇದ್ದಿದ್ದೀನಿ, ನಿಮ್ ಶಿಬಿರಗಳನ್ನೆಲ್ಲ ನೋಡಿದೀನಿ, ಒಂದು ಬಾರಿ ನನಗೂ ಅವಕಾಶ ಕೊಡಿ, ನಾನು ಮಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ಅವ್ರಿಗೆ ಬಹಳ ಸಂತೋಷ ಆಯ್ತಂತೆ ಐನ್ಸ್ಟೈನ್ ಅವ್ರಿಗೆ. ಯಾಕಂದ್ರೆ ನಾನು ಮಾಡ್ತಾ ಇರೋ ಈ ಭೌತಶಾಸ್ತ್ರ ಇಷ್ಟು ಸರಳವಾಗಿ ಎಲ್ಲರಿಗೂ ಹೋಗಿ ಸೇರ್ತಾ ಇದ್ದೇನಾ, ಹಾಗಾದ್ರೆ ಎಲ್ಲಾ ವಿದ್ಯಾರ್ಥಿಗಳು ಹಂಗಾರೆ ಎಷ್ಟು ಕಲ್ತಿರ್ಬೋದು, ಈ ಚಾಲಕರಾಗಿರೋ ಇವ್ರಿಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ, ಸೊ ಎಲ್ಲರಿಗೂ ಸೇರ್ತಾ ಇದೆ ಅಂತಂದ್ರೆ ಆಶ್ಚರ್ಯ ಆಯ್ತಂತೆ, ಪರಮ ಸಂತೋಷನೂ ಆಯ್ತಂತೆ. ಅವಾಗ ಅವ್ರ ಜೊತೆಗೆ ಮಾತಾಡ್ತಾ ಹೇಳಿದಂತೆ, ಒಂದು ಬಾರಿ ಮತ್ತೆ ಇದೇ ತರ ಮಾತಾಡ್ತಾ ಇರ್ಬೇಕಾದ್ರೆ ಹೋಗ್ತಾ ಇರ್ಬೇಕಾದ್ರೆ, ಈ ಬಾರಿ ನೀನು ಹೋಗು, ಈ ವಿಶ್ವವಿದ್ಯಾನಿಲಯದಲ್ಲಿ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವಾಗ ಈ ತರ ನಮ್ಗೆ ಈ ಮೊಬೈಲ್ ಡಿಜಿಟಲ್ ಇದೆಲ್ಲ ಯಾವುದು ಇರೋದಿಲ್ಲ. ಸೊ ಆ ಕಾಲದಲ್ಲಿ ಅನ್ನೋದ್ರಿಂದ ಯಾರಿಗೂ ಗೊತ್ತಿಲ್ಲ ಅನ್ನೋ ಕಾರಣದಿಂದ ಈ ವ್ಯಕ್ತಿಗೆ ನನ್ನ ಬಟ್ಟೆ, ನನ್ನ ಅಂಗಿಯನ್ನ ನೀನು ಧರಿಸ್ಕೊಂಡು ನಿನ್ನ ಅಂಗಿಯನ್ನ ನಾನು ಧರಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು, ಸೊ ಅವಾಗ ಹೋಗಿ ಅಲ್ಲಿ ಆ ವಿದ್ಯಾನಿಲಯದಲ್ಲಿ ಪಾಠವನ್ನ ಮಾಡ್ಲಿಕ್ಕೆ ಆ ವ್ಯಕ್ತಿ ಹೋಗ್ತಾರೆ. ಚಾಲಕ ಹೋಗಿ ನಿಂತ್ಕೊಂಡು ಅವಾಗ ಪಾಠ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಾ ಇದನ್ನು ಮುಗಿದೋಯ್ತು, ವಿವರಣೆಗಳು ಹೇಳಾಯ್ತು, ಎಲ್ಲ ಹೇಳಾಯ್ತು, ಮುಗಿಸಿದ್ರು. ಅವರು ಹೇಳಿ ಮುಗಿಸಿದಾಗ ಪ್ರಶ್ನೆ ಉತ್ತರ ಸಮಯ ವೇಳೆ ಬಂತು. ಆ ಸಮಯದಲ್ಲಿ ಎಲ್ಲರೂ, ಈಗ ಮಕ್ಕಳು ನೀವು ಕೇಳ್ತೀರಾ ಪ್ರಶ್ನೆಗಳನ್ನ, ನಾನು ಅದಕ್ಕೆ ಉತ್ತರ ಹೇಳ್ತಾ ಬರ್ತೀನಿ. ಆ ತರ ಅವರು ಉತ್ತರಗಳನ್ನ ಹೇಳ್ತಾ ಇರ್ಬೇಕಾದ್ರೆ, ಸೊ ಕೊನೆಯಲ್ಲಿ ಎಲ್ಲ ಸರಳವಾಗಿ ಹೇಳಾಯ್ತು. ಯಾಕಂದ್ರೆ ಹಲವಾರು ಸರಿ ಕೇಳಿದ್ರಿಂದ ಅದೇ ಸುಲಭವಾದ ಪ್ರಶ್ನೆಗಳು, ಎಲ್ಲರೂ ಕೇಳಿದ್ದ ಪ್ರಶ್ನೆಗಳನ್ನ ಇವರು ಅದಕ್ಕೆ ಸರಿಯಾಗಿ ಉತ್ತರಗಳನ್ನು ಕೊಡ್ತಾ ಬಂದ್ರು ಆ ಚಾಲಕರು. ಆಗ ಕೊಡ್ತಾ ಇರ್ಬೇಕಾದ್ರೆ ಕೊನೆಯಾದಾಗಿ ಒಂದು ಕಷ್ಟವಾದ ಪ್ರಶ್ನೆ ಬಂದ್ಬಿಡ್ತು. ಏನಂತಂದ್ರೆ, ಸೊ ಆ ಪ್ರಶ್ನೆಯಲ್ಲಿ ಐನ್ಸ್ಟೈನ್ ಅವರು
ವಿಜ್ಞಾನಿಯಾದ ಐನ್ಸ್ಟನ್ಗಿಂತ ನಾನೇ ಬುದ್ಧಿವಂತ ಅಂತ ಒಬ್ಬ ವಿದ್ಯಾರ್ಥಿ ಹೇಳ್ತಾರೆ. ಅದಕ್ಕೆ ನನಗೆ ಉತ್ತರ ಕೊಡಿ ಅಂತ ಹೇಳಿದಾಗ ಆ ಚಾಲಕನು ಹೇಳ್ತಾರೆ, ಇದು ಬಹಳ ಅತಿ ಸುಲಭವಾದ ಇದು ಪ್ರಶ್ನೆ, ಇದಕ್ಕೆ ನಾನು ಉತ್ತರ ಹೇಳೋದಿಲ್ಲ, ನನ್ನ ಚಾಲಕನಾಗಿರೋ ಅವರು ಹೇಳ್ತಾರೆ ಅಂತ ಹೇಳಿದ್ರು. ಯಾಕಂದ್ರೆ ಇಲ್ಲಿ ನಿಂತಿರೋದು ಯಾರು ಅಂತಂದ್ರೆ ಚಾಲಕನು, ಅಲ್ಲಿ ಕೂತಿರೋದು ಯಾರಂದ್ರೆ ಐನ್ಸ್ಟೈನ್. ಅದಕ್ಕೆ ತನಗೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ಐನ್ಸ್ಟೈನ್ ಅವರ ಮುಖ ತೋರಿಸಿ ಹೇಳಿದಾಗ ಅವಾಗ ಐನ್ಸ್ಟೈನ್ ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಯಾಕಂದ್ರೆ ಇಲ್ಲಿ ಬುದ್ಧಿವಂತಿಕೆ ಮಾತ್ರ ಅಲ್ಲಿ ಸಾಕಾಗೋದಿಲ್ಲ, ಇಲ್ಲಿ ಏನಂದ್ರೆ ಎರಡೂ ಬೇಕು, ಆ ಸಾಮರ್ಥ್ಯನೇ ಬೇಕು. ಆ ಸಂದರ್ಭದಲ್ಲಿ ನಮಗೆ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಹೊಳಿಬೇಕು, ಆ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋದನ್ನೇ ಆ ವ್ಯಕ್ತಿ ಅಲ್ಲಿ ತೋರಿಸಿದಾಗ ತುಂಬಾ ಸಂತೋಷ ಆಗುತ್ತೆ. ಇದು ಉದಾಹರಣೆ ಒಂದು. ಇನ್ನೊಂದು ಏನಂತಂದ್ರೆ ಇಲ್ಲಿ ಮಕ್ಕಳ ನಿಮ್ಗೆ ಪಾಠ ಮಾಡ್ತಾ ಇರ್ತಾರೆ, ಅದನ್ನ ನೀವು ಪರೀಕ್ಷೆಯಲ್ಲಿ ಬರ್ತಾ ಇರ್ತೀರಾ. ಸೊ ಪರೀಕ್ಷೆ ಒಂದು ಪಾಠಕ್ಕೆ ಬಿಟ್ಟು ಬೇರೆ ಇನ್ನೊಂದು ಕೇಳಿದಾಗ ನೀವು ಅದು ಬರಿಬೇಕಾದ್ರೆ ನಿಮ್ಮ ಸಾಮರ್ಥ್ಯ. ಸೊ ಇದು ಈ ತರ ಉದಾಹರಣೆಗಳು ಬರುತ್ತೆ. ನಿಮ್ಮ ಸಾಮರ್ಥ್ಯಗಳನ್ನ ಎಲ್ಲೆಲ್ಲಿ ತೋರಿಸ್ಬೇಕು, ಆ ಪಾಠಕ್ಕೆ ಸಂಬಂಧ ಇಲ್ಲದೆ ಆ ಪ್ರಶ್ನೆಗಳು ಕೇಳಿದಾಗ ನೀವು ಉತ್ತರ ಬರ್ದಾಗ್ಲೇ ನಿಮ್ಮ ಸಾಮರ್ಥ್ಯ ಅಂತ ಹೇಳ್ತಾರೆ. ಸೊ ಅದೇ ತರ ಒಂದು ನಾವು ನಮ್ಮ ಕಾಲಲ್ಲಿ ನಾವು ನಿಲ್ಬೇಕು, ನಮ್ಮ ಇದರಲ್ಲಿ ನಾವು ನಿಲ್ಬೇಕು ಅಂತ ಅಂದಾಗ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಂದು ಮರ ಇರುತ್ತೆ, ಆ ಮರದಲ್ಲಿ ಪಕ್ಷಿ ಗೂಡು ಕಟ್ಟತ್ತೆ. ಗೂಡು ಕಟ್ಟಬೇಕಾದ್ರೆ ಏನ್ ಹೇಳೋದು, ಗೂಡು ಕಟ್ಟಬೇಕಾದ್ರೆ ಮರನ ನಂಬಿ ಕಟ್ಟಲ್ಲ ಮಕ್ಳ, ಇಲ್ಲಿ ಆ ಪಕ್ಷಿ ತನ್ನನ್ನ ನಂಬಿ ತಾನು ಕಟ್ಟತ್ತೆ. ಕೊಂಬೆ ಮೇಲೆ ಕಟ್ಟಿದಾಗ ಮರನ ನನ್ನ ನಂಬಿ ಕಟ್ಟಿದೆ ಅಂತಂದ್ರೆ ಅದು ಅಹಂ ಆಗೋಗ್ಬಿಡುತ್ತೆ. ಸೊ ತನ್ನ ನಂಬಿ ಕಟ್ಟಿರತ್ತೆ, ಯಾಕಂದ್ರೆ ಅಲ್ಲಿ ತನಗೆ ಯಾವುದೇ ರೀತಿಯಲ್ಲಿ ಬಾಧೆ ಬರುತ್ತೆ ಅಂದ್ರೆ ಆ ಕ್ಷಣದಲ್ಲಿ ಅದು ಹಾರ್ಲಿಕ್ಕೆ ತನ್ನ ರೆಕ್ಕೆಯನ್ನ ಅದು ಬಳಸತ್ತೆ. ಸೊ ಆ ಕ್ಷಣದಲ್ಲಿ ಹಾರಿ ಹೋಗ್ಲಿಕ್ಕೆ ತನ್ನಲ್ಲಿ ಆ ಸಾಮರ್ಥ್ಯ ಇರತ್ತೆ. ಸೊ ಆಗಿರ್ಬೇಕಾದ್ರೆ ನಮ್ಮ ಸ್ವಂತ ಕಾಲಲ್ಲಿ ನಮಗೆ ಆದ ಸಾಮರ್ಥ್ಯಗಳನ್ನ ಬೆಳೆಸ್ಕೋಬೇಕು, ನಮಗೆ ಆದ ಬುದ್ಧಿವಂತಿಕೆಯನ್ನ ಬೆಳೆಸ್ಕೋಬೇಕು. ಇದನ್ನ ನಾವು ಬರೀ ಪಾಠದ ಮೂಲಕ ತಿಳ್ಕೊಳ್ಳದೆ ಹೊರಗಿನ ಎಲ್ಲರ ಸಂಪರ್ಕಗಳಲ್ಲಿ ಜೊತೆಗೂ ನಾವು ತಿಳ್ಕೊಂಡಾಗ, ಈಗ ನಮ್ಮ ಇದಕ್ಕೆ ಬಂದಿರುವ ಗಣ್ಯರುಗಳ ಜೊತೆಗೆ ನಾವು ಈ ತರ ಹಲವಾರು ವ್ಯಕ್ತಿಗಳು ನಮ್ಮಲ್ಲಿ ಬಂದು ಹೋಗ್ಬೇಕಾದ್ರೆ, ಸೊ ಅವರ ಜೊತೆಗೆ ನಾವು ಇಲ್ಲಿ ಸುಮ್ಮನೆ ನಾವಲ್ಲಿ ಅಲ್ಲೆಲ್ಲೇ ಹರಟೆ ಹೊಡೆಯೋದು, ಅಲ್ಲೆಲ್ಲೇ ಮಾತಾಡೋದು, ಅದನ್ನ ಬಿಟ್ಟು ಅವರ ವ್ಯಕ್ತಿತ್ವಗಳನ್ನ ನಾವು ತಿಳ್ಕೊಂಡಾಗ ನಾವು ಏನು ಮುಂದೆ ಸಾಧನೆ ಮಾಡಬಹುದು, ನಾವು ಈ ತರ ಇದಕ್ಕಿಂತ ಇನ್ನೂ ಹೆಚ್ಚು ಹೇಗೆ ಬೆಳಿಬಹುದು, ಈ ತರ ಬರ್ಬೋದಾ, ಇದೆಲ್ಲ ನಾವು ತಿಳ್ಕೊಳ್ಳಿಕ್ಕೋಸ್ಕರನೇ ನಮ್ಮ ಶಾಲೆಯಲ್ಲಿ ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ. ಸೊ ಅದನ್ನ ಸರಿಯಾದ ಮೂಲಕವಾಗಿ ಬಳಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ಳೋದು. ಇಲ್ಲಿ ಇನ್ನೊಂದು ವಿಷಯನೂ ಇದನ್ನ ಪೇಂಟಿಂಗ್ ನಮ್ಗೆ ಯಾಕೆ ಇದು ಯಾರು ತಗೊಳ್ತಿಲ್ಲ ಅಂತ ಅಂದಾಗ, ಒಂದು ಬಾರಿ ಹೀಗೆ ಮಾರ್ಕೆಟ್ಗೆ ಹೋಗಿ ನೋಡ್ಲಿಕ್ಕೆ ಹೋಗಿರ್ತಾರೆ ಅವ್ರ ಮನೆಯವರು. ಹೋಗಿ ನೋಡ್ಲಿಕ್ಕೆ ಹೋದಾಗ ಸೊ ಅವ್ರಿಗೆ ಗೊತ್ತಾಗತ್ತೆ ಏನ್ ಕಾರಣ, ಯಾಕೆ ಈ ಕಾರಣದಿಂದ ಸೇಲ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ತಿರುಗಿ ದಿನ ಹೋಗ್ಬೇಕಾದ್ರೆ ಆ ಪೇಂಟಿಂಗ್ ಅಲ್ಲಿ ಒಂದು ಗಂಟೆ ಕಟ್ತಾರೆ. ಗಂಟೆ ಕಟ್ಬಿಟ್ಟು ಆ ಪೇಂಟಿಂಗಿಗೆ ಇಷ್ಟು ಬೆಲೆ ಅನ್ನೋದನ್ನ ಅಲ್ಲಿ ಹಾಕ್ತಾರೆ. ಅವಾಗ ಆ ಅಂಗಡಿಯಲ್ಲಿ ಅದನ್ನ ಹಾಕಿದಾಗ ತಿರುಗ ದಿನ ಅದು ಹಾಕಿ ಅಲ್ಲಿ ಸೇಲಲ್ಲಿ ಇಟ್ಟಾಗ ಅವರು ಜನಗಳೆಲ್ಲ ಬರ್ತಾರಲ್ಲ, ಬಂದಾಗ ಆ ಗಂಟೆ ಶಬ್ದ ಮಾಡುತ್ತೆ. ಎಲ್ಲರೂ ತಿರುಗಿ ನೋಡ್ತಾರೆ. ಆ ಶಬ್ದದ ಮೂಲಕ ಆ ಒಂದೊಂದು ಪೇಂಟಿಂಗಿಗೂ ಇಷ್ಟು ಬೆಲೆ ಅಂತ ಗೊತ್ತಾದಾಗ ಜನಗಳು ಎಲ್ಲರೂ ತಗೊಳ್ತಾರೆ. ಯಾಕಂದ್ರೆ ಇಷ್ಟು ದಿನ ಕಾರಣ ಏನಂದ್ರೆ ಸುಮಾರು ಅದಕ್ಕೆ ಬೆಲೆ ಜಾಸ್ತಿ ಇರ್ಬೋದಾ, ಇದು ಬೇಡ, ಈ ತರದ್ದು ಅವರಲ್ಲಿ ಚಿಂತನೆಗಳಿರುತ್ತೆ. ಯಾಕಂದ್ರೆ ಇದಕ್ಕೆ ಆದ ಒಂದು ಬೆಲೆ ಕಟ್ಟಬೇಕು, ಇದಕ್ಕೆ ಅದು ಹೇಗೆ ನಾವು ತಿರುಗಿ ನೋಡ್ಲಿಕ್ಕೆ ಮಾಡ್ಬೇಕು ಅನ್ನೋದನ್ನ ಅವ್ರ ಮನೆಯವರಲ್ಲಿ ಮಾಡಿದನ್ನ ಅವತ್ತು ಒಂದೇ ದಿನದಲ್ಲಿ ಅಷ್ಟು ಪೇಂಟಿಂಗ್ಗಳು ಮಾರಾಟ ಆಗಿರುತ್ತೆ. ಸೊ ಅವತ್ತು ಅವರಿಗೆ ಅದು ಸಂತೋಷ ಕೊಡುತ್ತೆ. ಹೀಗೆ ಒಂದೊಂದು ವಿಷಯದಲ್ಲೂ ನಾವು ಹೇಗೆ ಅದನ್ನ ಸಾಮರ್ಥ್ಯಗಳನ್ನ ಬುದ್ಧಿವಂತಿಕೆಗಳನ್ನ ಬೆಳೆಸ್ತೀವಿ ಅನ್ನೋದೊಂದು ಮುಖ್ಯವಾಗಿ ಇರುತ್ತೆ ಮಕ್ಕಳ. ಸೊ ನೀವು ನಿಮ್ಮ ವಿದ್ಯೆಗಳನ್ನ ಬೆಳೆಸ್ಕೋಬೇಕು. ಹೇಗೆ ನಾವು ಆ ಸಮಯಗಳನ್ನ ವ್ಯರ್ಥ ಮಾಡದೆ ನಾವು ಹೇಗಿರಬೇಕು, ತಂದೆ ತಾಯಿಗಳಿಗೆ ನಾವು ಒಳ್ಳೆ ರೀತಿಯಾಗಿ ಒಳ್ಳೆ ಮಕ್ಕಳಾಗಿ ನಾವು ಬೆಳಿಬೇಕು, ಅವ್ರ ಮಾತುಗಳನ್ನ ಕೇಳಬೇಕು. ಇದು ಯಾವಾಗಲೂ ನಾವು ಹೇಳ್ತಾ ಇರೋದೆ. ಇದು ಒಂಥರ ಮಂತ್ರ ತರ ನಮ್ಮ ಶಾಲೆಯಲ್ಲಿ ಯಾವಾಗಲೂ. ನಾನಲ್ಲ, ನಮ್ಮ ಶಿಕ್ಷಕ ವೃಂದದಲ್ಲಾಗಿರ್ಬೋದು, ಎಲ್ಲರೂ ನಮ್ಮ ಪ್ರಾಧ್ಯಾಪಕರು ಎಲ್ಲರೂ ಅದನ್ನ ಹೇಳ್ತಾನೆ ಬರ್ತಾ ಇರ್ತಾರೆ. ಸರಿ ಅಲ್ವಾ? ಸೊ
ಹಾಗಾಗಿ ನೀವು ಇದು ಏನ್ ನಾವು ಕೇಳಿದ್ದೆ ಅಂತ ಅನ್ಕೊಂಡ್ಬಿಡ್ಬೇಡಿ. ಇವತ್ತು ನಿಮಗೆ ಅನ್ಸಿರ್ಬೋದು, ಇದು ಬೇಜಾರಾಗಿರ್ಬೋದು ನಿಮ್ಗೆ, ಆದ್ರೆ ಕೇಳಲಿಕ್ಕೆ ಮುಂದೆ ಒಂದಿನ ಹೌದು ನಿಜ ಅಂತ ಅನ್ಸತ್ತೆ. ನೀವು ಮುಂದೆ ನಿಮ್ಮ ಮನೆಯಲ್ಲಿ ಇರೋ ನಿಮ್ಮ ಮಕ್ಕಳಿಗೆ, ನಿಮ್ಗೆ ಇಲ್ಲ ಚಿಕ್ಕವ್ರು ಇರ್ತಾರಲ್ಲ ಅವ್ರಗಳಿಗೆ ಇದು ಹೇಳಲಿಕ್ಕೆ ನಿಮ್ಗೆ ಗೊತ್ತಾಗತ್ತೆ. ಅವಾಗ ಹೌದು ಅದು ಹೇಳ್ತಾ ಇದ್ರು, ಇವತ್ತು ನಮ್ಗೆ ಸರಿಯಾಗಿ ಉಪಯೋಗ ಆಗ್ತಾ ಇದೆ, ನಾವು ಇದನ್ನ ಬಳಸ್ಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಮಕ್ಕಳ, ನೀವು ನಿಮ್ಮ ಕಾಲಲ್ಲಿ ನಿಲ್ಲಿಕ್ಕೆ, ನಮ್ಮ ಭಾಷೆಗಳನ್ನ ಬೆಳೆಸ್ಲಿಕ್ಕೆ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವಾಗಿರುವಂತ, ಈಗ ಸರ್ ಹೇಳಿದ್ರು, ಸೊ ಅದು ನಾವು ಎಲ್ಲೇ ಹೋದ್ರೂ ನಾವು ಕನ್ನಡವಾಗಿರ್ಬೇಕು, ನಮ್ಮ ಭಾಷೆ ಮೇಲೆ ನಾವು ಪ್ರೀತಿ ಇರಬೇಕು, ಅದಕ್ಕೆ ಜೀವ ಕೊಡ್ಬೇಕು ನಾವು. ಯಾಕಂದ್ರೆ ಆ ಭಾಷೆ ಮೇಲೆ ನಾವು ಪ್ರೀತಿ ಇಲ್ದಿದ್ರೆ ಅದು ತಪ್ಪು, ವ್ಯರ್ಥ, ಈ ಜೀವನವೇ ವ್ಯರ್ಥ ನನ್ನ ಕೇಳಿದ್ರೆ. ಸೊ ಹಾಗಾಗ್ಬಿಟ್ಟು ನಾವು ಆಂಗ್ಲ ಭಾಷೆ ನಾವು ಮಾತಾಡ್ಲೇಬೇಕಾಗತ್ತೆ. ನಮ್ಗೆ ಅದು ಬಳಕೆ ಇಲ್ಲದೆ ಇದ್ರೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಪ್ರಪಂಚ ಆ ಥರ ಮುಂದುವರೆದ್ರಿಂದ ನಾವು ಎಲ್ಲಾ ಭಾಷೆಗಳು ತಿಳ್ಕೊಳ್ಳೋಣ, ಎಲ್ಲಾದ್ರೂ ಇದು ಮಾಡೋಣ, ಆದ್ರೆ ನಮ್ಮ ಭಾಷೆಯನ್ನ ನಾವು ಬಿಟ್ಕೊಡದೆ ನಾವು ಕಾಪಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು ಹೇಳ್ತಾ, ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.